ಇದ್ರ ಜೊತೆಗೆ ದರ್ಶನ್ ಅವರು ಕೂಡ ನಿಮಗೆ ಒಂದು ಬಿಗ್ ಸಪೋರ್ಟ್ ಆ ಟೈಮಲ್ಲಿ ಯಜಮಾನ ನಡೆಯುವಾಗ ಬಂದಾಗ ನಮಸ್ಕಾರ ನಮಸ್ಕಾರ ಅಂತಿದ್ವಿ. ಅವ್ರು ಹಿಂದೆ 4 ಜನ ಜೊತೆಲೇ ಇರ್ತಿದ್ರಲ್ಲ, ನಾವು ಸಪ್ರೇಟ್ ಆಗಿ ಯಾವತ್ತೂ ಮಾತಾಡಿಲ್ಲ. ಹಿಂಗ್ ಬರುವಾಗ ನಮಸ್ಕಾರ ಅಂತಿದ್ವಿ. ಒಂದ್ ದಿವಸ ಶೂಟಿಂಗ್ ನಡೀತಾ ಇತ್ತಲ್ಲ, ಅವಾಗ ಏನೋ ಚೇರ್ ಮೇಲೆ ಕೈ ಇಟ್ಕೊಳಕ್ ಹೋದೆ, ಬಳೆ ಹೊಡೆದ್ಬಿಡ್ತು. ಬಳೆ ಹೊಡೆದು ಚುಚ್ಬಿಟ್ಟು ರಕ್ತ ಬರಕ್ ಶುರು ಆಯ್ತು. ರಕ್ತ ಇದ್ದನ್ನ ಹಿಂಗೆ ಮಾಡ್ತಿದ್ನಲ್ಲ, ಅದನ್ನ ಇಲ್ಲಿ ಕೂತಿರ್ತಾರೆ ದರ್ಶನ, ನೋಡ್ಬಿಟ್ಟು ಏನಾಯ್ತಮ್ಮ ಅಂತ. ಇಲ್ಲಿ ಸರ್ ಗಾಜು ಚುಚ್ಬಿಡ್ತು, ಅದಕ್ಕೆ ಟೆಚಪ್ ಬಾಯ್ಲಿ ಅಂದ್ಬಿಟ್ಟು ಅವ್ರ ಕೈಯಿಂದ ನನ್ನ ಇದು ರಕ್ತ ಬರ್ತಿದ್ದನ್ನ ಹಿಡ್ಕೊಂಡು ಅಲ್ಲಿಂದ ಟೆಚಪ್ ಹುಡುಗನ್ನ ಕರೆದು ಇದನ್ನ ಮಾಡಿ ಅದನ್ನ ಸ್ಪ್ರೇ ಹೊಡೆದು ಅದನ್ನ ಒರೆಸಿ ಅದಕ್ಕೆ ಒಂಚೂರು ಏನಾದ್ರು ಇದು ಮಾಡು ಅಂತ ಹೇಳಿ ಕೊಟ್ಟರು. ನನಗೆ ಭಾಳ ಆಶ್ಚರ್ಯ ಆಯಿತು. ಯಾಕೆ ಅಂತಂದರೆ ಇವತ್ತು ಆ ಇನ್ನೊಬ್ರು ಬ್ಲಡ್ ಮುಟ್ಟಕ್ಕೆ ಅಸಹ್ಯ ಪಟ್ಕೊತಾರೆ ಅಲ್ವಾ. ಅಂಥದ್ದು ಅಷ್ಟು ಇದು ಮಾಡಿ ನಾನು ಒಬ್ಬ ಹೀರೋ ನಟ ಅನ್ನೋದನ್ನ ಅವ್ರ ಮನಸ್ಸಿನಲ್ಲಿ ಇರಲಾರ್ದೆ ತಾಯಿ ರೂಪದಲ್ಲಿ ನೋಡಿದ್ರಲ್ಲ, ಅದೊಂದು ನನಗೆ ಭಾಳ ಒಂದು ಇದಾಯಿತು. ಅದ್ರ ಜೊತೆಗೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸೋದು, ಬಹುತೇಕ ಎಲ್ಲ ನಟರ ಜೊತೆಗೆ ಕೆಲಸ ಮಾಡಿರಿ. ಈ ಥರದ ಪಾತ್ರ ಬೇಕು ಅಥವಾ ಮಾಡಬೇಕು ಅಂತ ಬೆನ್ನ ಹೋದಾರಲ್ಲ? ಇಲ್ಲ ಇಲ್ಲ, ನಾನು ಯಾರನ್ನೂ ಕೇಳೋಕ್ಕೂ ಹೋಗಿಲ್ಲ, ನಾನು ಇದು ಮಾಡಿಲ್ಲ. ಯಾವ ಪಾತ್ರ ಸಿಗ್ತದೆ ಅದನ್ನ ಮಾಡಿದ್ದೇನೆ ಅಷ್ಟೇ. ಬಟ್ ಸೀರಿಯಲ್ಸ್ಗಳು ನಿಮ್ಗೆ ಎಷ್ಟು ಡಿಫ್ರೆನ್ಸ್? ಅದು ಸಿನಿಮಾಗೂ ಸೀರಿಯಲ್ಗೂ ಏನು ಡಿಫ್ರೆನ್ಸ್? ನಂಬರ್ ಆಫ್ ಡೇಸು ಅಥವಾ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸು, ಆ ಒಂದು ನಿಮ್ಮಲ್ಲಿ ನೀವು ತೋರ್ಸೋಕ್ಕೆ ಏನು ಗ್ಯಾಪ್ ಆಗುತ್ತೆ ನಿಮ್ಗೆ ಸಿರಿಯಲ್ಗೂ ಸಿನಿಮಾಗೂ? ಇದು ಸೀರಿಯಲ್ ಅಂದರೆ ಪ್ರತಿನಿತ್ಯ ನಾವು ಆ ಮನೆಯಲ್ಲಿ ಕಾಣಿಸ್ಕೊತಾ ಇರ್ತೀವಿ. ಇದು ಸಿನಿಮಾ ಪ್ರತಿನಿತ್ಯ ನಾವು ಕಾಣಿಸಲ್ಲ. ಅಲ್ಲಿ ರಿಲೀಸ್ ಆದಾಗ ಅಲ್ಲಿ ಬಂದು ನೋಡಿರ್ತಾರೆ, ಯಾವತ್ತಾರು ಟಿವಿಲಿ ಹಾಕಿದಾಗ ಇಲ್ಲಿ ನೋಡ್ತಿರ್ತಾರೆ ಅಲ್ವಾ. ಇದು ನಮ್ಗೆ ಪ್ರತಿನಿತ್ಯ ಅನ್ನ ಕೊಡ್ತದೆ ಈ ಸೀರಿಯಲ್, ಪ್ರತಿನಿತ್ಯ. ಇವಾಗ ಸದ್ಯ ನಡೀತಾ ಇರೋದು ಅಮೃತಧಾರೆ ಅಂತ, ಅದರಲ್ಲಿ. ಆಮೇಲೆ ಮತ್ತೆ ಸೂರ್ಯವಂಶ ಅನಿರುದ್ಧ ಮಾಡಿದ್ದಾರೆ, ಅವಳು ಮತ್ತೆ ಅವನು ಮತ್ತೆ ಶ್ರಾವಣಿ, ಅದನ್ನ ಅದ್ರಲ್ಲಿ ಮಾಡಿ 3 ಸೀರಿಯಲ್. ಇನ್ನೊಂದು ಈಗ ಜಿ ಪವರ್ ಅಂತ ಚಾನೆಲ್ ಶುರು ಆಗ್ತಿದೆ, ಅದರಲ್ಲಿ ಗೌರಿ ಅಂತ ಒಂದು ಇದರಲ್ಲಿ. ಯಾವುದಕ್ಕೂ ನಾನು ಕೇಳಿಲ್ಲ, ತಾನಾಗೆ ಬಂದಿರೋದಿದೆ. ಬಟ್ ಆಲ್ಮೋಸ್ಟ್ ಇಷ್ಟು ವರ್ಷದ ಜರ್ನಿ ಒಳಗಡೆ ರಂಗಭೂಮಿ, ಕಿರುತೆರೆ, ಸಿನಿಮಾ 3 ಡೈಮೆನ್ಷನ್ ಟಚ್ ಮಾಡೋದಂತವ್ರು ತುಂಬಾ ಕಮ್ಮಿ ಇಂಡಸ್ಟ್ರಿಯಲ್ಲಿ ಇರೋದು. ಈಗಲೂ ನಾನು ರಂಗಭೂಮಿ ಬಿಟ್ಟಿಲ್ಲ, ಈಗಲೂ ಬಿಟ್ಟಿಲ್ಲ. ನಾನೇ ಮೊದಲೆಲ್ಲ ಹೋಗಿ ಡ್ರಾಮಾ ಮಾಡಿ ಬರ್ತಿದ್ದೆ ನಮ್ಮ ಕಂಪ್ನಿಲಿ. ನಮ್ಮ ಕಂಪ್ನಿ ಪೂರ್ತಿ ನಿಂತ ಮೇಲೆ ನಾನೇ 2 ಡ್ರಾಮಾ ಬರೆದೆ, ನಾನೇ ಬರೆದೆ. ಅಂದರೆ ಬೇರೆ ಕಂಪ್ನಿಗಳಿಗೆ ಹೋಗೋಕ್ಕೆ ನನಗೆ ಮನಸ್ಸಾಗಲಿಲ್ಲ. ತುಂಬ ಕಂಪ್ನಿಲಿ ಕರೆದ್ರು. ಅಂದರೆ ಏನು ಅಂದರೆ ನಮ್ಮದೇ ಕಂಪ್ನಿ ನಡೆಯುವಾಗ ನಾವೇ 4 ಕಂಪ್ನಿಯಲ್ಲಿ, ಒಂದೊಂದು ಕಂಪ್ನಿಯಲ್ಲಿ 70-80 ಜನ ಊಟ ಹಾಕೊಂಡು ಸಂಬಳ ಕೊಡ್ತಿದ್ದಂಥ ನನ್ನ ಗಂಡ ಕಂಪ್ನಿ ನಡೆಸ್ತಿದ್ದು. ಇವತ್ತು ನಾನು ಇನ್ನೊಂದು ಕಂಪ್ನಿಗೆ ಹೋಗಿ ಸಂಬಳ ತಗೊಳ್ಳೋದು ಇದು ಮಾಡೋದು ಅಂದರೆ ನನಗೆ ಯಾಕೋ ಒಂಥರ ಮನಸ್ಸು ಒಪ್ಪಲಿಲ್ಲ, ಸುಮ್ಮನಾದೆ. ಈ ಸೀರಿಯಲ್ಲು ಸಿನಿಮಾ ಅಂದರೆ ಪರವಾಗಿಲ್ಲ. ಆಮೇಲೆ ಇನ್ನೊಂದು 100ಕ್ಕೂ ಹೆಚ್ಚು ಅನಾಥಾಶ್ರಮಗಳಿಗೆ ಹೋಗಿ ಉಚಿತವಾಗಿ ನೀವು ಡ್ರಾಮಾ ಮಾಡಿ ಬಂದಿದ್ದು, ಎಲ್ಲೂ ಸುದ್ದಿ ಆಗ್ಲೇ ಇಲ್ಲ. ಅದು ಅಂದ್ರೆ ನನ್ಗೆ ಸುದ್ದಿ ಬೇಕಾಗಿಲ್ಲ, ನನ್ನ ಸೇವೆ, ಅದು ಸಮಾಜ ಸೇವೆ. ಅದು ಯಾವ ಕಾರಣಕ್ಕೆ ತೊಗೊಂಡಿದ್ದು ನೀವು ಆ ಒಂದು ವಿಷಯನ? ಅಂದ್ರೆ ನನ್ಗೆ ಏನು ಅಂತಂದ್ರೆ, ಈಗ ಹೊಸದಾಗಿ ನಾಟಕ ಕಲಿಬೇಕು ಅಂತ ಹುಡುಗರು ಬರ್ತಿದ್ರು. ನಾನು ಅವ್ರು ಎಲ್ಲೆಲ್ಲೋ ಒಂದು ಶಿಬಿರಗಳಲ್ಲಿ ಸೇರ್ಕೊಂಡು ದುಡ್ಡು ಕಟ್ಟಿ 2 ತಿಂಗಳು 3 ತಿಂಗಳು ಟ್ರೈನಿಂಗ್ ಕೊಟ್ಟು ಆಮೇಲೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಿದ್ರು. ಒಂದು 30,000, 20,000, 30,000 ದುಡ್ಡು ತಗೊಳ್ತಿದ್ರು ಕಟ್ಟವರು. ಅಲ್ಲಿ ಇವ್ರು ಏನು ಕಲಿಯಕ್ಕೆ ಆಗಿರ್ಲಿಲ್ವಂತೆ. ಒಂದ್ಸಲ ನನ್ನ ಗೆಸ್ಟ್ ಆಗಿ ಕರ್ಕೊಂಡು ಹೋಗಿದ್ರು ಅಲ್ಲಿ ಶಿಬಿರದಲ್ಲಿ. ಅವಾಗ ಹುಡುಗರೆಲ್ಲ ನನಗೆ ಗಂಟು ಬಿದ್ರು. ನಾವು ಪಾತ್ರ ಮಾಡೋದು ಕಲಿಬೇಕಂತಿದ್ದೀವಿ ಮೇಡಮ್, ನಮಗೆ ಹೇಳ್ಕೊಡ್ತೀರಾ ನೀವು ಅಂತ. ಇವಾಗ ನೀವು ಅಲ್ಲಿ ಹೋಗ್ತಾ ಇದ್ದೀರಪ್ಪ, ಇವಾಗ ನಾನು ಅಲ್ಲಿ ಬಿಟ್ಟು ನೀವು ನನ್ನ ಹತ್ರ ಬಂದರೆ ನನ್ನ ಬಗ್ಗೆ ಅವ್ರು ತಪ್ಪು ತಿಳ್ಕೊತಾರೆ. ಅದಕ್ಕೆ ನೀವು ಅಲ್ಲಿ ಮುಗಿಸ್ರಿ, 3 ತಿಂಗಳು ನಿಮಗೆ ಟೈಮ್ ಇರೋದು, ಆಯಿತಾ? ಅದು ಪೂರ್ತಿ ಮುಗಿಸ್ಕೊಂಡು ಅಲ್ಲಿ ಸರ್ಟಿಫಿಕೇಟ್ ತೊಗೊಂಡು ಬನ್ನಿ, ಆಮೇಲೆ ಬೇಕಾದ್ರೆ ನನ್ನ ಹತ್ರ ಬನ್ನಿ, ನಾನು ಹೇಳ್ತೀನಿ. ಆಮೇಲೆ ಅಲ್ಲಿ ಮುಗೀತು ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಟ್ರಂತೆ. ಇವ್ರಿಗೇನು ಪಾತ್ರಗಳು ಯಾವುದೂ ಸಿಕ್ಕಿರಲಿಲ್ಲ. ಬಂದು ನಾನು ಕೇಳಿದ್ರು, ಆಯಿತು ಅಂತ, ಫೀಸ್ ಎಷ್ಟು ಮೇಡಮ್ ಅಂದರು. ನನಗೆ ಫೀಸ್ ಬೇಡ, ಕಲಿತೀನಿ ಅಂತ ಇಂಟ್ರೆಸ್ಟಿಂದ ಬಂದಿದ್ದೀರಲ್ಲ, ನನ್ನಲ್ಲಿರೋ ಕಲೆನ ನಿಮಗೆ ದಾರಿಗೆ ಇರ್ತೀನಿ, ನೀವು ಕಲೆನ ಉಳಿಸ್ಕೊಂಡೋಗ್ರಿ. ಸಮಾಜಕ್ಕೆ ನಾವು ಒಬ್ಬ ಕಲಾವಿದರನ್ನ ಕೊಟ್ಟಂಗಾಗ್ತದೆ, ನೀವು ಕಲೆನ ಉಳಿಸ್ದಂಗಾಗ್ತದೆ.
ಅಂತ ಹೇಳಿದೆ. ಆಮೇಲೆ ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದು ಅಂದ್ರೆ ಬರೀ ಆಕ್ಟಿಂಗೇ ಹೇಳ್ಕೊಡಲ್ಲ ನಾನು, ಒಂದು ಡ್ರಾಮಾ ಪೂರ್ತಿ ಕೂರಿಸ್ತೀನಿ ನಿಮಗೆ. ನೀವು ಇಷ್ಟು ಜನ ಬಂದಿರಿದ್ರಲ್ಲ, ನಿಮಗೆಲ್ಲ ಒಂದು ಡ್ರಾಮಾ ಕೂರಿಸ್ತೀನಿ ಅರ್ಧ ಗಂಟೆ. ನಮ್ಮದು ವೃತ್ತಿರಂಗ ಭೂಮಿದು ದೊಡ್ಡ ನಾಟಕ 3 ಗಂಟೆ 4 ಗಂಟೆ ಆಡೋ ನಾಟಕ, ಅದು ನಿಮ್ಮ ಕೈಲಿ ಆಗಲ್ಲ. ಈಗ ಬೇರೆ ಬೇರೆ ಸ್ಟೋರಿನಲ್ಲಿ ಒಂದು ಅರ್ಧ ಗಂಟೆ ಸಮಾಜ ಸುಧಾರಣೆ ಆಗುವಂಥ ಒಂದು ಸ್ಟೋರಿ ತಗೊಂಡು ಅರ್ಧ ಗಂಟೆ ನಾಟಕ ಕೂರಿಸ್ತೀನಿ. ನಾಟಕನ ಪೂರ್ತಿ ಮಾಡಬೇಕು. ಮಾಡಿದಾಗ ನಿಮ್ಗೆ ಪಕ್ಕದಲ್ಲಿ ಇರ್ತಾರೆ. ಈಗ ವಿಲನ್ದು ನೋಡಿ ನೀವು ವಿಲನ್ ಆಕ್ಟಿಂಗು ಕಲ್ತ್ಕೋಬಹುದು, ಕಾಮಿಡಿದ್ ನೋಡ್ತಾ ಇದ್ರೆ ಕಾಮಿಡಿ ಆಕ್ಟಿಂಗು ಕಲ್ತ್ಕೋಬಹುದು, ಹೀರೋ ಹೀರೋಯಿನ್ ನೋಡ್ತಿರ್ತೀರಿ ಅವ್ರ ಆಕ್ಟಿಂಗು ಕಲ್ತ್ಕೋಬಹುದು. ನಾಟಕ ಅನ್ನೋದು ಕೂರಿಸ್ಬಿಟ್ರೆ ಹಂಗಿರ್ತದೆ ಅಂದ್ಬಿಟ್ಟು ಕೂರಿಸಿದೆ. ಕೂರಿಸಿದ್ಮೇಲೆ ಎಲ್ಲ ಆಯ್ತು, ನಾಟಕ ಎಲ್ಲ ಕೂರ್ತು, ಮಾತೆಲ್ಲ ಕಲ್ತರು, ಎಲ್ಲ ಆಯ್ತು. ಮಾಡೋದಿಲ್ಲಿ ಈಗ ಅವ್ರನ್ನ ಹಂಗೆ ಬಿಟ್ಬಿಟ್ರೆ ಉಪಯೋಗ ಏನು? ಎಲ್ಲಿ ಮಾಡ್ತಾರೆ ಅವ್ರು ಹೋಗಿ? ಅದಕ್ಕೆ ನಾನಂದೆ, ನೋಡು ಈಗ ನಾವು ಎಲ್ಲಾದ್ರೂ ಒಂದ್ ಕಡೆ ಈ ನಾಟಕ ಮಾಡಬೇಕು ಅಂದ್ರೆ ನಿಮ್ಗೆ ಒಂದು ಟ್ರೈನಿಂಗ್ ಆದಂಗ ಆಗ್ತದೆ. ನಿಮ್ಗೆ ಸ್ಟೇಜ್ ಭಯ ಅನ್ನೋದು ಹೋಗ್ತದೆ. ಸ್ಟೇಜ್ ಭಯ ಹೋಗ್ಬೇಕಾದ್ರೆ ತುಂಬಾ ಜನ ಇರಬಾರ್ದು. ನೀವು ಪಾತ್ರ ಮಾಡುವಾಗ ಒಂದು 15-20 ಜನ, ಒಂದು 40-50 ಜನ ಇಷ್ಟೇ ಇರಬೇಕು. ಫಸ್ಟ್ ಒಂದು 15-20 ಜನ ಇರೋ ಕಡೆಗೆ ನಾವು ಹೋಗಿ ನಾಟಕ ಮಾಡೋಣ. ನಿಮಗೆ ಸ್ವಲ್ಪ ಮನಸ್ಸು ಇದು ಭಯ ಹೋಗ್ತದೆ. ಆಮೇಲೆ ಒಂದು 50 ಜನ ಇರೋ ಕಡೆಗೆ ಮಾಡೋಣ, ಅವಾಗ ಇನ್ನು ಸ್ವಲ್ಪ ಧೈರ್ಯ ಬಂದಿರ್ತದೆ ನಿಮ್ಗೆ. ಆಮೇಲೆ 100-200 ಜನ ಇರೋ ಕಡೆ ಮಾಡಿದ್ರೆ ಆಮೇಲೆ ದೊಡ್ಡ ಸ್ಟೇಜ್ಗಳನ್ನ ಮಾಡ್ಬೋದು ನೀವು ಅಂಥೇಳಿ ಇವನ್ನ ಎಲ್ಲಿ ಮಾಡೋದು ಇದನ್ನ? ಈ ಅನಾಥಾಶ್ರಮ ವೃದ್ಧಾಶ್ರಮಗಳಲ್ಲಿ ನೊಂದು ಮನಸ್ಸುಗಳು ಬೇಜಾರು ಇರ್ತದೆ. ಏನು ಅವ್ರು ಹಾಕಿದ ಊಟ ಮಾಡ್ಕೋತಾರೆ, ಕೂತಿರ್ತಾರೆ, ಎಲ್ಲ ಊರ್ದು ನೆನಪು ಮಾಡ್ಕೋತಿರ್ತಾರೆ. ನಾವು ಹೋಗಿ ಒಂದೊಂದು ಗಂಟೆ ಅವರಿಗೆ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವ್ರ ಮನಸ್ಸು ಹಗಲಾಗ್ತದೆ. ಏನೋ ಒಂದು ಗಂಟೆನಾದ್ರೂ ನಾವು ಅವ್ರನ್ನ ಆ ಚಿಂತೆ ಲೋಕದಿಂದ ಈ ಕಡೆ ತರ್ತೀವಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ಹೋಗಿ ಕೇಳಿದ್ವಿ. ಈಗ ಆಶ್ರಮದಲ್ಲಿ ನಾವು ಈ ಥರ 1 ಗಂಟೆ ಕಾರ್ಯಕ್ರಮ ಕೊಡ್ತೀವಿ, ನಿಮ್ಮಿಂದ ನಮಗೇನು ದುಡ್ಡು ಬೇಡ, ನಾವು ಫ್ರೀ ಆಗಿ ಬಂದು ಮಾಡಿಕೊಡ್ತೀವಿ, ಸುಮ್ಮನೆ ಅವರಿಗೆಲ್ಲ ಒಂದು ಟೈಮ್ ಪಾಸ್ಗೆ ಅಂತ. ಆಯಿತು ಮಾಡಿ ಮೇಡಮ್. ಆವಾಗ ಹೋಗಿ ಆ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಮಾಡೋಕ್ಕೆ ಶುರು ಮಾಡಿದ್ವಿ. ನೆಲಮಂಗಲದಿಂದ ಬರೋರು, ಪಾಠ ಮಾಡೋಕ್ಕೆ ಹುಡುಗರು, ಅವ್ರಿಗೆಲ್ಲ ಇದೇ ಮನೆಯಲ್ಲೇ ಇಲ್ಲೇ ಪ್ರಾಕ್ಟೀಸ್ ಕೊಡೋದು. ಈ ಕಡೆ ಸೈಡಿಂಗ್ಸ್, ಈ ಕಡೆ ಸೈಡಿಂಗ್ಸ್, ಎಂಟ್ರಿ ಬರೋದು, ಈ ಕಡೆಯಿಂದ ಎಂಟ್ರಿ, ಇದು ಸ್ಟೇಜ್, ಅಲ್ಲಿ ಜನಗಳು ಇದು ಇಲ್ಲಿ ಕೂತಿರ್ತಾರೆ ಅಂತೆಲ್ಲ ಹೇಳ್ಕೊಂಡು ಪ್ರಾಕ್ಟೀಸ್ ಕೊಟ್ಟು ನಾನೇ ಅಡಿಗೆ ಮಾಡಿ ಟೀ ಟೈಮ್ಗೆ ಟೀ ಮಾಡಿಕೊಟ್ಟು ಅಡಿಗೆ ಮಾಡಿ ಅವ್ರಿಗೆ ಊಟ ಕೊಟ್ಟು ಆಮೇಲೆ ಅವ್ರು ಬಂದು ಹೋಗೋದನ್ನ ಬಸ್ ಚಾರ್ಜ್ ಕೊಟ್ಟು ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ನಾನೇ ಅವ್ರನ್ನ ಕರ್ಕೊಂಡು, ಬಸ್ನಲ್ಲಿದ್ರೆ ಬಸ್ನಲ್ಲಿ ಕರ್ಕೊಂಡು ಹೋಗ್ತಿದ್ದೆ, ಇಲ್ಲ ಅಂತ ಅಂದ್ರೆ ಆಟೋ ಇದ್ರೆ ಆಟೋ ಕರ್ಕೊಂಡು ಹೋಗೋದು. ಹಿಂಗೆ ಮಾಡಿ ಅಲ್ಲಿ ಹೋಗಿ ಡ್ರಾಮಾ ಮಾಡೋದು. ಆ ಆಶ್ರಮದಲ್ಲಿ ಇಲ್ಲಿ ಊಟ ಮಾಡಿ ಮೇಡಮ್ ಅನ್ನೋರು 4 ಜನ ಇದ್ವಿ, ಅಲ್ಲೇ ಊಟ ಮಾಡ್ಕೊತಿದ್ವಿ, ಮತ್ತೆ ಒಂದ್ ಕಡೆಗೆ ಹೋಗ್ತಿದ್ವಿ, ಹಿಂಗೆ ಮಾಡ್ತಾ ಇದ್ವಿ. ಆಮೇಲೆ ಮೈಸೂರು ದಸರಾದಲ್ಲಿ ಬಂದು ಮೈಸೂರಿನಲ್ಲಿ ಮಾಡಿದ್ವಿ, ಗೋಕಾಕ್ನಲ್ಲಿ ಮಾಡಿದ್ವಿ, ಗೋಕಾಕ್ ಬೆಳಗಾವಿ ಇಲ್ಲ, ಅಲ್ಲಿ ತುಮಕೂರಲ್ಲಿ ಮಾಡಿದೀವಿ, ಇಲ್ಲಂತೂ ಸುತ್ತಮುತ್ತ. ನನಗೆ ನೆನಪಿರುವಂಗೆ ದಾಖಲೆಗಳ ಪ್ರಕಾರ 120ಕ್ಕೂ ಹೆಚ್ಚಾಗಿತ್ತು 3 ವರ್ಷದಿಂದ. ಆಗಿದೆ ಇತ್ತೀಚೆಗೆ ಬರ್ದಿಲ್ಲ ನಾನು. ಮೊದ್ಲು ಅವಾಗ ಏನ್ ಮಾಡ್ತಿದ್ದೆ, ಅವಾಗ ಒಂದು ಫೋಟೋ ತಕೊಂಡು ಆ ಫೋಟೋ ಒಂದು ಆಲ್ಬಮ್ ನಲ್ಲಿ ಹಚ್ಚಿ ಅದ್ರ ಕೆಳಗೆ ಇಂಥ ಆಶ್ರಮ ಇಂಥ ತಾರೀಕು ಇದು ಅಂತ ಬರೀತಿದ್ವಿ. ಆಮೇಲೆ ಬರೆಯೋದು ಬಿಟ್ಬಿಟ್ಟೆ. ಅದೆಲ್ಲ ಆದ್ಮೇಲೆ ಮೈಸೂರು ದಸರಾದಲ್ಲಿ ಒಮ್ಮೆ ಹಾಕಿದ್ವಿ, ಬಂತು. ಆಮೇಲೆ ಮೈಸೂರು ದಸರಾ ಕರ್ಕೊಂಡೋಗಿ ಅಲ್ಲಿ ಮಾಡಿಸಿ ಅಲ್ಲಿ ಬಂದ ದುಡ್ಡಿನಲ್ಲಿ ಪೇಮೆಂಟು ಅಂತ ಅವ್ರು ಕೊಟ್ಟು ಟ್ರೈನ್ ಕರ್ಕೊಂಡೋಗಿ ಕರ್ಕೊಂಡು ಬಂದು ನಮ್ಮನೇಲೆ ಮಲಗಿಸ್ಕೋಬೇಕು. ಯಾಕಂದ್ರೆ ಮೈಸೂರು ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ನಾವು ಇಲ್ಲಿ ಬಿಡಬೇಕು. ಅವಾಗ ರಾತ್ರಿನೇ ಬಂದು ನಮ್ಮನೇಲೆ ಮಲಗಿಸ್ತಿದ್ದೆ ಅವ್ರನ್ನೆಲ್ಲರೂ. ಮಲಗಿಸಿ ರಾತ್ರಿ ಎಲ್ಲ ಊಟ ಕೊಟ್ಟು ಬೆಳಗ್ಗೆ 3 ಗಂಟೆಗೆ ಎದ್ದು ಅವ್ರಿಗೆಲ್ಲ ನೀರು ಕಾಯಿಸ್ಕೊಟ್ಟು ಅವ್ರು ಸ್ನಾನ ಆದ್ಮೇಲೆ ಅವ್ರಿಗೆಲ್ಲ ಟಿಫನ್ ಮಾಡ್ಕೊಂಡು, ಇಲ್ಲಿ ಕೈಲಿ ತುಂಬಾ ದುಡ್ಡು ಬೇಕಾಗ್ತದಲ್ಲ ಹೋಟ್ಲಲ್ಲಿ ತಿನ್ಸಕ್ಕೆ, ಇಲ್ಲೇ ಮಾಡ್ಕೊಂಡು ಡಬ್ಬಿಗೆ ತುಂಬಿಕೊಂಡು ಟ್ರೈನಲ್ಲಿ ಹೋಗುವಾಗ ಅಲ್ಲಿ ಎಲ್ಲರೂ ತಿನ್ಸ್ಕೊಂಡು ಕರ್ಕೊಂಡೋಗಿ ಮಾಡಿ 3-4 ಆಶ್ರಮ ಇದ್ರಲ್ಲಿ ಮಾಡಿದೀವಿ. ಅಲ್ಲಿ ಮೈಸೂರಿಗೆ ಹೋದ್ರೆ ಒಂದ್ಸಲ, ಮೈಸೂರಿಗೆ ಹೋದ್ರೆ 3 ಆಶ್ರಮ, ಒಂದು ಮಕ್ಕಳದು ಇದು ಆಶ್ರಮ. ಈ ತರದಲ್ಲಿ 4 ಪ್ರಯೋಗಗಳು ಮಾಡಿಬಿಟ್ಟು ಬೆಳಗ್ಗೆನೆ ಹೋಗ್ತಿದ್ವಿ, 8:30-9ಕ್ಕೆ ಮುಟ್ತಿದ್ವಿ ಮೈಸೂರಿಗೆ. ರಾತ್ರಿ ಅಲ್ಲಿಂದ 6:30ಗೆ ಹೊರಟ್ರೆ ಇಲ್ಲಿಗೆ 10 ಗಂಟೆಗೆ ಬರ್ತಿದ್ವಿ. ಅಷ್ಟರಲ್ಲಿ 4 ಕಡೆಗೆ ಡ್ರಾಮಾ ಮಾಡಿಬಿಟ್ಟು ಬಂದು ಮತ್ತೆ ಅವತ್ತು ಇಲ್ಲೇ ಊಟಕ್ಕೆ ಹಾಕಿ ಮಲಗಿಸ್ಕೊಂಡು ಬೆಳಗ್ಗೆ ಅವ್ರಿಗೆರೆಗೆ ಟೀಗಿ ಕುಡಿಸಿ ಮಾಡಿ ಅವ್ರ ಮನೆಗೆ ಹೋಗ್ತಿದ್ರು. ವೃತ್ತಿರಂಗ ಭೂಮಿಗೋಸ್ಕರ ಒಂದು ಸಣ್ಣ ಸೇವೆ ನಿಮ್ದಲ್ಲ,
ಒಂದು ಸಣ್ಣ ಸೇವೆ ಅಷ್ಟೇ. ನಾನೇ ಬರೆದೆ ಆ ಒಂದು ಕ್ಷಣ ಅಂತ ಒಂದು ಬರೆದೆ. ಆಮೇಲೆ ಅಮ್ಮ ಎಂದರೆ ಸಾಕೆ, ಅದನ್ನ ಯಾಕೆ ಬರೆದೆ ಅಂತ ಅಂದ್ರೆ, ಈಗ ಕಾಲೇಜ್ ಹುಡುಗರು ಸ್ವೇಚ್ಛತೆಯಿಂದ ನಡ್ಕೊಂತಿರ್ತಾರೆ. ಬೇರೆ ನಾವು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರ ಬಗ್ಗೆ ಕೊಡಬೇಕಾದ ನಾವು ಗೌರವ, ಅವರು ನಮಗಾಗಿ ಏನು ಕಷ್ಟಪಟ್ಟಿರ್ತಾರೆ ಅದೆಲ್ಲ ಗೊತ್ತಿರಲ್ಲ ಅವ್ರಿಗೆ. ಅದ್ರ ಬಗ್ಗೆನೇ ಅಮ್ಮ ಎಂದರೆ ಸಾಕೆ ಅಂತ ಬರೆದೆ. ತುಂಬ ಕಡೆ ಇಷ್ಟ ಆಯಿತು. ಕಾಲೇಜ್ನಲ್ಲಿ ಹೋಗಿ ಅವ್ರಿಗೆ ಕೇಳ್ತಿದ್ವಿ, ಈ ಥರ ಮಕ್ಕಳಿಗಾಗಿ ಮಾಡಿದ್ವಿ. ಆಮೇಲೆ ಪ್ರಿನ್ಸಿಪಾಲ್ ಸಹಿತ ಹತ್ತಿದ್ದಾರೆ, ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಇಂಥ ಒಂದು ಸ್ಟೋರಿ ಐತಿ ಮೇಡಮ್, ತುಂಬ ಚೆನ್ನಾಗಿದೆ, ಇದನ್ನು ಪ್ರತಿ ಒಂದು ಕಡೆನೂ ನೀವು ಮಾಡಬೇಕು ಸರ್. ನೀವು ಮಾಡಿಸ್ದಂಗೆ ಎಲ್ಲರೂ ಮಾಡಿಸ್ಬೇಕಲ್ಲ. ಆಮೇಲೆ ಹೋದ ಕೂಡಲೇ ಎಷ್ಟು ಅಮೌಂಟ್ ಆಗುತ್ತೆ ಮೇಡಮ್ ಅನ್ನೋರು. ನಮ್ಗೆ ಅಮೌಂಟ್ ಬೇಕಾಗಿಲ್ಲ, ನಾವು ಸಮಾಜ ಸುಧಾರಣೆಗೋಸ್ಕರ ಮಾಡ್ತಾ ಇರೋದು, ನಮ್ಗೆ ಅಮೌಂಟ್ ಬೇಡ, ನಾವು ಹಾಗೆ ಮಾಡ್ತೀವಿ. ಅಷ್ಟು ಮೀರಿ ನೀವು ಪ್ರೀತಿಯಿಂದ ಎಷ್ಟೋ ಕೊಟ್ಟರೆ ಅದನ್ನು ಮಕ್ಕಳಿಗೆ ಖರ್ಚು ಮಾಡಿರ್ತೀರಲ್ಲ, ಅದಕ್ಕೆ ಆಗ್ತದೆ ಅಂದಾಗ ಅವರು ಮಾಡಿಸ್ತಿದ್ರು. ಎಲ್ಲ ಕಡೆ ಮಾಡ್ರಿ ಅಂದ್ರು, ನಿಮ್ಮಂಗೆ ಎಲ್ಲಿ ಮಾಡಿಸ್ತಾರೆ ಸರ್? ನಾನು ಒಂದು ಸರ್ಟಿಫಿಕೇಟ್ ಕೊಡ್ತೀವಿ, ನಮ್ಮ ಒಂದು ಕಾಲೇಜ್ ಕಡೆಯಿಂದ, ಸಂಸ್ಥೆಯಿಂದ ನಾವು ಒಂದು ಲೆಟ್ರೇಟ್ ಮೇಲೆ ಬರೆದು ಕೊಡ್ತೀವಿ, ಅದನ್ನ ಇನ್ನೊಂದು ಕಾಲೇಜ್ನಲ್ಲಿ ತೋರಿಸ್ರಿ, ಹಂಗೆ ಮಾಡಿದ್ರೆ ಫೈಲ್ ಮಾಡಿ ಇಟ್ಟಿದ್ದೀನಿ. ಇಷ್ಟು ಎತ್ತರ ಇದೆ, ಎಷ್ಟು ನಾವು ಕಾಲೇಜ್ಗಳಲ್ಲಿ ಮಾಡಿದ್ದೀವಿ